ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ದಂತಹ ವೈಭವ್ ಸೂರ್ಯವಂಶಿ ಇದೀಗ ಭಾರತ ತಂಡಕ್ಕೆ ಆಯ್ಕೆ ಆಗಿದ್ದಾರೆ. ಭಾರತ ತಂಡಕ್ಕೆ ಆಯ್ಕೆಯಾಗುವ ಮುಖಾಂತರ ಒಂದು ಸಂಚಲನವನ್ನು ವೈಭವ್ ಸೂರ್ಯವಂಶಿ ಕೇವಲ 15 ವರ್ಷಕ್ಕೆ ಮಾಡಿರುವಂಥ ವ್ಯಕ್ತಿ ಈತ. ಮತ್ತೊಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ವಿಶ್ವಕಪ್ ತಂದುಕೊಟ್ಟಂತಹ ಸೂರ್ಯಕುಮಾರ್ ಯಾದವ್ ಅವರನ್ನು ತಂಡದಿಂದ ಹೊರಗಿಡಲಾಗಿದೆ. ಅವರು ಕ್ಯಾಪ್ಟನ್ಸಿಗಾಯಿತು, ಅವರ ತಂಡದಿಂದಲೂ ಕೂಡ ಹೊರಗಿಡಲಾಗಿದೆ. ಇದರ ನಡುವೆ ಒಂದು ಬೆಳವಣಿಗೆಗಳು ಏನಾಗಿದೆ ಅಂತ ಹೇಳಿದ್ರೆ, ವೈಭವ್ ಸೂರ್ಯವಂಶಿ ಎನ್ನುವಂಥ ಈ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಕೂಡ ಅಳಿಸಿ ಹಾಕಿರೋದು. ಏನೇನಾಯಿತು ಬೆಳವಣಿಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಾಲಕ ವೈಭವ್ಗೆ ಟೀಮ್ ಇಂಡಿಯಾ ಬುಲಾವ್ ಕೊಟ್ಟಿದೆ. ಚರ್ಚೆಗಳಾಗ್ತಾ ಇತ್ತು, ಟೀಮ್ ಇಂಡಿಯಾಗೆ ಸೇರಿಸ್ಕೊಳ್ಬೇಕು, ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೊಡ್ಡ ಕ್ರೇಜ್ ಹುಟ್ಟು ಹಾಕಿದಂತಹ ಆಟಗಾರ ವೈಭವ್ ಸೂರ್ಯವಂಶಿ. ಇದೀಗ 15 ವರ್ಷದ ಪೋರ ವೈಭವ್ಗೆ ಭಾರತ ತಂಡದಲ್ಲಿ ಇದೀಗ ಅವಕಾಶ ಸಿಕ್ಕಿತು. ರಾಜಸ್ಥಾನ್ ರಾಯಲ್ಸ್ ಪರವಾಗಿ 776 ರನ್ಗಳನ್ನು ಚಚ್ಚಿದ್ರು ಇವರು. ಅನೇಕ ದಾಖಲೆಗಳನ್ನು ನಿರ್ಮಾಣ ಮಾಡಿದ್ರು. ಅತಿ ಹೆಚ್ಚು ಸಿಕ್ಸರ್ಗಳನ್ನು, ಸ್ಟ್ರೈಕ್ ರೇಟನ್ನು ಕೂಡ ಹೊಂದಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೀಗ ಅವರಿಗೆ ಅವಕಾಶ ಸಿಕ್ಕಿದೆ. ಇಂಗ್ಲೆಂಡ್, ಐರ್ಲೆಂಡ್ ಮತ್ತು ಏಷ್ಯನ್ ಗೇಮ್ಸ್ ಪ್ರವಾಸಕ್ಕೆ ವೈಭವ್ ಸೂರ್ಯವಂಶಿ ಆಯ್ಕೆ ಆಗಿರೋದು. ವೈಭವ್ ಪೋಷಕರ ಸಂಪೂರ್ಣ ಪ್ರವಾಸದ ವೆಚ್ಚವನ್ನು ಭರಿಸೋದಕ್ಕೆ ಕ್ರಿಕೆಟ್ ಮಂಡಳಿ ಎಲ್ಲ ಕೊಟ್ಟಿದೆ. ಅವರನ್ನು ಕೂಡ ಅಲ್ಲಿ ಕಳಿಸ್ತಾ ಇದ್ದಾರೆ. ಹೊಸ ವಾತಾವರಣ ಹೊಂದಿಕೊಳ್ಳೋದಕ್ಕೆ BCCIನಿಂದ ಈ ಮಾನವೀಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮಾನವೀಯ ನಿರ್ಧಾರ ಇದು. ಸಹಜವಾಗಿ ಸೀನಿಯರ್ ಆಟಗಾರರಿದ್ದಾಗ ಅವರ ಕುಟುಂಬಸ್ಥರನ್ನು ಭೇಟಿ ಮಾಡೋದಕ್ಕೆ ಅದಕ್ಕೆಲ್ಲ ಅವಕಾಶ ಇರಲ್ಲ. ಜಸ್ಟ್ 15 ವರ್ಷ ಅನ್ನೋ ಕಾರಣಕ್ಕಾಗಿ 16 ಪಂದ್ಯಗಳನ್ನು ಆಡಿದ್ರು. IPLನಲ್ಲಿ 776 ರನ್ನು ಬಾರಿಸಿದ್ರು. ಆರೆಂಜ್ ಕ್ಯಾಪ್ ಕೂಡ ಅವ್ರ ಕಡೆ ಇದೆ. IPLನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನೆಲ್ಲ ಸೇರಿಸಿದ್ರು. 72 ಸಿಕ್ಸರ್ಗಳು. ಗೇಲ್ ಅವ್ರದ್ದು 59 ಇತ್ತು, ಅದು ಕೂಡ ಬ್ರೇಕ್ ಮಾಡಿದರು. ಒಟ್ಟಾರೆ 237.30 ಸ್ಟ್ರೈಕ್ ರೇಟನ್ನು ಇಟ್ಟುಕೊಂಡಿದ್ರು. ಇವೆಲ್ಲವನ್ನು ಗಮನಿಸಿ IPL ಸಾಧನೆ ಆಗಿರ್ಬೋದು, T20 ಕ್ರಿಕೆಟ್ನಲ್ಲಿ ಈ ವ್ಯಕ್ತಿ ಮಿಂಚ್ತಾ ಇರೋದನ್ನು ಗಮನಿಸಿಕೊಂಡು ನಿರಂತರವಾಗಿ ಈ ವ್ಯಕ್ತಿ ಫಾರ್ಮ್ನಲ್ಲಿದ್ದಾನೆ, ಸ್ಥಿರತೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಭವಿಷ್ಯದ ದೃಷ್ಟಿಯಿಂದ BCCI ಇಂಥದ್ದೊಂದು ತೀರ್ಮಾನ ಮಾಡಿದೆ ಅಂತ ಮುಂಬರುವಂತಹ ಟೂರ್ನಿಗಳ ಎಲ್ಲದರ ಭಾಗವಾಗಿ ಇಂಥದ್ದೊಂದು ನಿರ್ಣಯವನ್ನು ಮಾಡಿ ಅವರ ಪೋಷಕರಿಗೂ ಕೂಡ ಅಲ್ಲಿ ಹೋಗೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಮಾನವೀಯತೆಯನ್ನು ಇದೀಗ BCCI ಮಾಡಿದೆ. ಸಚಿನ್ ತೆಂಡೂಲ್ಕರ್ ಹೆಸರಲ್ಲಿದ್ದಂಥ ಒಂದು 37 ವರ್ಷದ ದಾಖಲೆಯನ್ನು ವೈಭವ್ ಸೂರ್ಯವಂಶಿ ಉಡಿಸಿ ಮಾಡಿದ್ದಾರೆ. ಏನು ದಾಖಲೆ? ಕ್ರಿಕೆಟ್ ದೇವರು ಅಂತ ಕರೆಸಿಕೊಳ್ಳುವಂತಹ ಸಚಿನ್ ಅತಿ ಕಿರಿಯ ಆಟಗಾರ ಎನ್ನುವಂಥ ದಾಖಲೆ ಇತ್ತು. ಅದನ್ನೀಗ ಅವರು ಬ್ರೇಕ್ ಮಾಡಿದ್ದಾರೆ. 1989ರಲ್ಲಿ 16ನೇ ವಯಸ್ಸಿಗೆ ಸಚಿನ್ ತೆಂಡೂಲ್ಕರ್ ಅವರು ಆಯ್ಕೆ ಆಗಿದ್ದರು. ಇದೀಗ ಸಚಿನ್ ದಾಖಲೆಯನ್ನು ಅವರು ಮುರಿದಿದ್ದಾರೆ. 15 ವರ್ಷ 71 ದಿನ ವೈಭವ್ ಸೂರ್ಯವಂಶಿ ಅವರಿಗೆ. 1989ರಲ್ಲಿ ಸಚಿನ್ ತೆಂಡೂಲ್ಕರ್ ಪಾದಾರ್ಪಣೆ ಮಾಡಿದಾಗ 16 ವರ್ಷ 705 ದಿನ ಆಗಿತ್ತು. ಭಾರತ ತಂಡಕ್ಕೆ ಆಯ್ಕೆ ಆಗಿದ್ದರು ಪಾಕಿಸ್ತಾನದ ವಿರುದ್ಧ ಸರಣಿಯನ್ನು ಆಟ ಆಡೋದಕ್ಕೆ. ಇದೀಗ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸವನ್ನು ವೈಭವ್ ಸೂರ್ಯವಂಶಿ ತೆಗೆದುಕೊಂಡಿದ್ದಾರೆ. ಆ ಮುಖಾಂತರ ಪುರುಷರ ತಂಡಕ್ಕೆ ಆಯ್ಕೆಯಾದಂಥ ಅತ್ಯಂತ ಕಿರಿಯ ಆಟಗಾರ ಎನ್ನುವಂತಹ ದಾಖಲೆಯನ್ನು ಇದೀಗ ಅವರು ಮಾಡಿರೋದು. ಮತ್ತೊಂದು ಕಡೆ ಜೂನ್ 26ನೇ ತಾರೀಕಿಗೆ ಐರ್ಲೆಂಡ್ ವಿರುದ್ಧ ಮೊದಲ T20 ಪಂದ್ಯವನ್ನು ಏನಾದರೂ ಆಡಿದರೆ, ಕಣಕ್ಕಿಳಿದರೆ ಭಾರತದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಾದಾರ್ಪಣೆ ಮಾಡಿದಂಥ ಅತ್ಯಂತ ಕಿರಿಯ ಆಟಗಾರ ಎನ್ನುವಂತಹ ಕೀರ್ತಿಗೂ ಕೂಡ ವೈಭವ್ ಸೂರ್ಯವಂಶಿ ಪಾತ್ರರಾಗ್ತಾರೆ. ನೀವು ನೋಡಿ, ಬಿಹಾರದ ಒಂದು ಸಮಷ್ಟಿಪುರದ ಜಿಲ್ಲೆಯ ತಾಜಾಪುರ ಎನ್ನುವಂಥ ಒಂದು ಹಳ್ಳಿ, ಇವರ ತಂದೆ ತಮ್ಮ ಸ್ವಂತ ಜಮೀನನ್ನು ಮಾರಾಟ ಮಾಡಿದೆ ಆ ವೈಭವ್ ಸೂರ್ಯವಂಶಿಗೆ ಆಟ ಆಡೋದಕ್ಕೆ ಒಂದು ಮೈದಾನವನ್ನು ಮಾಡಿಕೊಟ್ಟು, ಅದಾದ ನಂತರ ಅಲ್ಲಿ ಯಾರು ಬಾಲ್ ಮಾಡ್ತಿದ್ರಲ್ಲ ವೈಭವ್ ಸೂರ್ಯವಂಶಿ ಅವರಿಗೆ ಪ್ರತಿನಿತ್ಯ ಹಣವನ್ನು ಕೊಡ್ತಿದ್ರಂತೆ. ನೆಟ್ ಪ್ರಾಕ್ಟೀಸ್ ಮಾಡುವಂತಹ ಸಮಯದಲ್ಲಿ ಬಾಲ್ ಹಾಕೋದಕ್ಕೆ ಜನ ಬೇಕಾಗಿತ್ತಲ್ಲ, ಆ ಹಳ್ಳಿಯ ಯುವಕರಿಗೆ ಹಣವನ್ನು ಕೊಟ್ಟು ವೈಭವ್ ಸೂರ್ಯವಂಶಿ ಅವರಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಅಲ್ಲಿಂದ ಶುರುವಾದಂತಹ ಪಯಣ 15ನೇ ವರ್ಷಕ್ಕೆ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಬಂದು ನಿಂತಿದೆ. ಇದು ಮೆಚ್ಚಬೇಕಾದಂತಹ ಸಾಧನೆ. ಮತ್ತೊಂದು ಕಡೆ ವಿಶ್ವಕಪ್ ಗೆದ್ದಂತಹ ನಾಯಕನಿಗೆ ಗೇಟ್ ಪಾಸ್ ಕೊಡಲಾಗಿರೋದು. T20 ವಿಶ್ವಕಪ್ ಗೆಲ್ಲಿಸಿಕೊಟ್ಟಂತಹ ಸೂರ್ಯಕುಮಾರ್ ಯಾದವ್ 3 ತಿಂಗಳಲ್ಲೇ ಇದೀಗ ತಂಡದಿಂದ ವಜಾ ಆಗಿರೋದು. 2026ರ T20 ವಿಶ್ವಕಪ್, ಏಷ್ಯಾ ಕಪ್ 2025 ಇದನ್ನೆಲ್ಲ ಗೆಲ್ಲಿಸಿಕೊಟ್ಟಿದ್ರು. ಆದರೆ ಇದೀಗ ಅವರನ್ನು ಕೈಬಿಟ್ಟಿದ್ದಾರೆ. ಸೂರ್ಯಕುಮಾರ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು T20 ನಾಯಕನನ್ನಾಗಿ ಇದೀಗ ಆಯ್ಕೆ ಮಾಡಿರೋದು. ಇವರು ವಿಶ್ವಕಪ್ನಲ್ಲಿ 9 ಇನ್ನಿಂಗ್ಸ್ ಆಡಿದ್ರು, 242 ರನ್ ಮಾತ್ರ ಬಂದಿತ್ತು. IPL 2026ರಲ್ಲಿ ಮುಂಬೈ ಪರವಾಗಿ ಆಟ ಆಡಿದರು. 13 ಇನ್ನಿಂಗ್ಸ್ನಲ್ಲಿ ಕೇವಲ 270 ರನ್ಗಳನ್ನು ಮಾತ್ರ ಹೀಗಾಗಿ ಅವರು ಕೊಟ್ಟಿದ್ದರು. ಹೀಗಾಗಿ ಅವರು ಫಾರ್ಮ್ ಕೊರಸ್ತಾ ಇದೆ ಎನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಹೀಗಾಗಿ ಅವರನ್ನು ಕೈ ಬಿಟ್ಟಿದ್ದಾರೆ. ಮತ್ತೊಂದು ಅವರು ಕೊಡ್ತಾ ಇರುವಂತಹ ಕಾರಣ 2028ರ T20 ವರ್ಲ್ಡ್ ಕಪ್ಗೆ ಇವರಿಗೆ 38 ವರ್ಷ ಆಗಿಬಿಟ್ಟಿರುತ್ತೆ. ಹೀಗಾಗಿ ಹೊಸ ನಾಯಕತ್ವ ಅಂದರೆ ಹೊಸ ತಲೆಮಾರಿಗೆ ಅವಕಾಶವನ್ನು ಕೊಡಬೇಕು ಅಂತೆಲ್ಲ ಅವರು ಹೇಳಿದ್ದಾರೆ. ಅಜಿತ್ ಅಗಾಲ್ಕರ್ ಅಂತ ಅವರು ಹೇಳಿದರು,
ವಿಶ್ವಕಪ್ ಗೆಲ್ಲುವಂತಹ ನಾಯಕನನ್ನು ಬಿಡುವಂಥದ್ದು ಭಾರಿ ಕಷ್ಟದ ನಿರ್ಧಾರ ಅದು. ಆದರೂ ಕೂಡ ಭವಿಷ್ಯದ ಕಾರಣಕ್ಕಾಗಿ ನಾವು ಹೊಸ ನಾಯಕತ್ವಕ್ಕೆ ಯುವ ಆಟಗಾರರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ ಅಂತೆಲ್ಲ ಅವರು ಹೇಳಿದ್ದಾರೆ. ಆದರೆ ಈ ಹಿಂದೆ ನೋಡಿ, ವಿಶ್ವಕಪ್ ಗೆದ್ದಂತಹ ಸಮಯದಲ್ಲಿ ಆ ಸ್ಥಾನಕ್ಕೆ ನಿವೃತ್ತಿಯನ್ನು ಹೇಳಿದವರು ಇದ್ದಾರೆ. ನಿವೃತ್ತಿ ಹೇಳಿದವರು ನಿವೃತ್ತಿ ಮುಖಾಂತರ ಹೊರಗಡೆ ಬಂದವರು ಒಂದು. ಎರಡನೇದ್ದು, ನಾಯಕತ್ವ ಬದಲಾಗಿದೆ, ಬಟ್ ಅವರೆಲ್ಲ ತಂಡದಲ್ಲಿ ನಾವು ಇದ್ದಿದ್ದನ್ನು ನೋಡಿದ್ದೀವಿ. ಆದರೆ ಸೂರ್ಯಕುಮಾರ್ ಯಾದವ್ ಅವರ ವಿಚಾರದಲ್ಲಿ ಹಾಗಾಗಿಲ್ಲ. ನಾಯಕತ್ವವು ಕೂಡ ಬದಲಾಗಿದೆ, ತಂಡದಿಂದಲೂ ಕೂಡ ಅವರನ್ನು ಹೊರಗೆ ಹಾಕಲಾಗಿದೆ. ಇದು ಗಮನಿಸಬೇಕಾದಂಥ ಸಂಗತಿ. ಮತ್ತೊಂದು ಬೆಳವಣಿಗೆ ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸೂರ್ಯಕುಮಾರ್ ಯಾದವ್ ಅವರನ್ನು ಕೈಬಿಟ್ಟರು. ಅದಾದ ನಂತರ BCCIನಿಂದ ವಜಾಗೊಂಡವರ ನಾಯಕರ ಪಟ್ಟಿ ಇದೆ. ಯಾರ್ಯಾರು ವಜಾಗೊಂಡಿದ್ರು ಏನು ಎತ್ತ ಅಂತ. ಕೇವಲ ಸೂರ್ಯಕುಮಾರ್ ಮಾತ್ರ ಅಲ್ಲ, ಈ ಹಿಂದೆ ಅನೇಕ ದಿಗ್ಗಜರನ್ನು ಕೂಡ BCCI ಬೇರೆ ಬೇರೆ ಕಾರಣಕ್ಕಾಗಿ ಬಿಟ್ಟಿತ್ತು. ಕಪಿಲ್ ದೇವ್ ಅವರನ್ನು ಕೂಡ ಕೈ ಬಿಡಲಾಗಿತ್ತು. 1984ರಲ್ಲಿ ಕಪಿಲ್ ದೇವ್ ಅವರನ್ನ ಸ್ಥಾನಕ್ಕಾಗಿ ಸುನಿಲ್ ಗವಾಸ್ಕರನ್ನು ತರಲಾಗಿತ್ತು. 1997ರಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ನಾಯಕರಾಗಿದ್ದರು. ಅವರ ಅವಧಿಯಲ್ಲಿ ಪ್ರದರ್ಶನ ಏನೋ ಕಳಪೆ ಆಗಿತ್ತಂತೆ ತಂಡದ್ದು. ಹೀಗಾಗಿ ಅವರನ್ನು ಕೈ ಬಿಟ್ಟರು. ಅವರು ಒಂದು ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದಾರೆ ಅದ್ರ ಬಗ್ಗೆ, ನನಗೆ ಆದಂಥ ದೊಡ್ಡ ಅವಮಾನ ಇದು ಅಂತ. 2005ರಲ್ಲಿ ಸೌರವ್ ಗಂಗೂಲಿ ಕೂಡ ಕೋಚ್ ಮತ್ತು ಅವರ ನಡುವೆ ಜಗಳ ಆಗಿತ್ತು. ಅದಾದ ನಂತರ ತಂಡದಲ್ಲಿ ಕೂಡ ವೈಫಲ್ಯ ಎಲ್ಲ ಆಗಿತ್ತು. ಆ ಸ್ಥಾನಕ್ಕೆ ರಾಹುಲ್ ದ್ರಾವಿಡ್ ಅವರನ್ನು ತೆಗೆದುಕೊಂಡು ಬಂದರು. 2021ರಲ್ಲಿ ವಿರಾಟ್ ಕೊಹ್ಲಿ T20 ವಿಶ್ವಕಪ್ ಬಳಿಕ ಅವರೆಲ್ಲ ರಾಜೀನಾಮೆ ಕೊಟ್ಟರು. ಅದಾದ ನಂತರ ODI ನಾಯಕತ್ವವನ್ನು ಕೂಡ ಅಲ್ಲಿ ವಜಾ ಮಾಡಿ ರೋಹಿತ್ ಶರ್ಮಾ ಅವರನ್ನೆಲ್ಲ ಕರೆದುಕೊಂಡು ಬಂದಿದ್ದು ನೋಡಿದ್ದೀವಿ. 2025ರಲ್ಲಿ ICC ಚಾಂಪಿಯನ್ ಟ್ರೋಫಿ ಗೆಲುವಿನ ನಂತರ ODI ಕಳಪೆ ಪ್ರದರ್ಶನ, ಅದಾದ ನಂತರ ಶುಭಮ್ ಗಿಲ್ನನ್ನು ತೆಗೆದುಕೊಂಡು ಬಂದರು. ಇದೀಗ 2026ರಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ತಂಡದಿಂದ ಔಟ್ ಆಗಿದ್ದವನಿಗೆ ಇದೀಗ ನಾಯಕನ ಪಟ್ಟವನ್ನು ಕಟ್ಟಿರೋದು. 2023 ಡಿಸೆಂಬರ್ ಬಳಿಕ T20 ತಂಡದಿಂದ ಶ್ರೇಯಸ್ ಅಯ್ಯರ್ ಮಹಾ ಅದೃಷ್ಟ ಇದೀಗ ಒಲ್ದು ಬಿದ್ದಿದೆ. ಅವರು ಕಳೆದ ಒಂದು 2 ವರ್ಷದಿಂದ ಎಲ್ಲ ತಂಡದಿಂದ ಇರಲಿಲ್ಲ. ತಂಡದಲ್ಲಿ ಆಟಗಾರನೂ ಕೂಡ ಆಗಿರೋದಕ್ಕೆ ಅವರಿಗೆ ಸಾಧ್ಯ ಆಗಿರಲಿಲ್ಲ. ಏನೇನಾಗಿತ್ತು ಅಂತ ಹೇಳಿದರೆ, 2 ವರ್ಷಗಳ ಬಳಿಕ ಇದೀಗ ಅವರೆಲ್ಲ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಡಿಸೆಂಬರ್ 2023ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ T20 ಸರಣಿ ಆಯಿತು. ಅದೇ ಕೊನೆ. ಹೀಗಾಗಿ ಶ್ರೇಯಸ್ ಅವರಿಗೆ ಸ್ಥಾನ ಇರಲಿಲ್ಲ. ಒಂದು ಬೆಳವಣಿಗೆ ಆಗುತ್ತೆ 2024ರ ರಣಜಿ ಟ್ರೋಫಿ. ಅವರು ಬೆನ್ನು ನೋವಿನ ಸಮಸ್ಯೆ ಬೇರೆ ಬೇರೆ ಕಾರಣ ಹೇಳಿ ರಣಜಿ ಟ್ರೋಫಿಯಿಂದೆಲ್ಲ ಹೊರಗುಳಿತಾರೆ. ಹೀಗಾಗಿ BCCI ಅವರ ವಿರುದ್ಧ ಅವರನ್ನೆಲ್ಲ ವಜಾ ಮಾಡೋ ಪ್ರಯತ್ನ ಎಲ್ಲ ಆಗಿತ್ತು. ಅದಾದ ನಂತರ ಇದೀಗ ಅವರನ್ನು ತೆಗೆದುಕೊಂಡು ಬಂದಿದ್ದಾರೆ. ಕೋಲ್ಕತ್ತಾ ನೈಟ್ ರೈಡರ್ಸನ್ನು ಗೆಲ್ಲಿಸಿದ್ರು. ಇದೀಗ 2026ರಲ್ಲಿ 498 ರನ್ ಎಲ್ಲ ಹೊಡೆದಿದ್ದಾರೆ. ಇನ್ನೊಂದು ಪ್ರಮುಖವಾದಂತಹ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದ್ರೆ, ಮಧ್ಯಮ ಕ್ರಮಾಂಕ. ವಿರಾಟ್ ಕೊಹ್ಲಿ ಇದ್ದರು, ಸೂರ್ಯಕುಮಾರ್ ಯಾದವ್ ಇದ್ದರು, ಅದಾದಂಥ ಇನ್ನೊಬ್ಬ ತಿಲಕ್ ವರ್ಮಾ ಕೂಡ ಇದ್ದರು. ಇದೀಗ ಸೂರ್ಯಕುಮಾರ್ ಯಾದವ್ ಅವರನ್ನು ಕೈಬಿಟ್ಟಿದ್ದರ ಕಾರಣಕ್ಕಾಗಿ ಆ ಸ್ಥಾನಕ್ಕಾಗಿ ಇವರನ್ನು ತೆಗೆದುಕೊಂಡು ಬರಲಾಗಿದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, RCB ಹೀರೋಗಳಿಗೆ ಅನ್ಯಾಯವಾಯಿತಾ? ಅನೇಕ ಜನ ಮಿಂಚಿದ್ದಾರೆ. 2 ಬಾರಿ ಟ್ರೋಫಿ ಗೆದ್ದಿದೆ RCB ತಂಡದಲ್ಲಿರುವಂಥ ಅನೇಕ ಜನ ಆಟಗಾರರು ಮಿಂಚಿ ಗಮನ ಸೆಳೆದಿದ್ದಾರೆ. ಆದರೆ ಅವಕಾಶಗಳು ಮಾತ್ರ ಸಿಕ್ಕಿಲ್ಲ. RCBಯನ್ನು ಚಾಂಪಿಯನ್ ಮಾಡಿದಂತಹ ಸ್ಟಾರ್ ಆಟಗಾರರಿಗೆ ಬಿಗ್ ಶಾಕ್ ಎದುರಾಗಿದೆ. IPLನಲ್ಲಿ ರಜತ್ ಪಟ್ಟಿದಾರ್ ಆಗಿರ್ಬೋದು, ಕೃಣಾಲ್ ಪಾಂಡ್ಯ, ಇವರಿಗೆ ಎಲ್ಲ ಅಬ್ಬರಿಸಿದ್ರು, ಇವರಿಗೆ ಚಾನ್ಸ್ ಸಿಕ್ಕಿಲ್ಲ. 28 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಂಥ ಭುವನೇಶ್ ಕುಮಾರ್ಗೆ ಕೂಡ ಸ್ಥಾನ ತಪ್ಪಿದೆ. ಫಾರ್ಮ್ನಲ್ಲಿಲ್ಲದಂತಹ ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ಗೆ ಈ ಬಾರಿ ಮಣೆ ಹಾಕಿದ್ದಾರೆ. ಸತತ 2 ಬಾರಿ ಟ್ರೋಫಿ ಗೆದ್ದರೂ ಕೂಡ ಆಟಗಾರರಿಗೆಲ್ಲ ಬೆಲೆ ಸಿಕ್ಕಿಲ್ಲ. ಯಾವುದೇ ಸ್ಪರ್ಧಾತ್ಮಕ ಪಂದ್ಯವನ್ನು ಆಡದಿದ್ದರೂ ಕೂಡ ಹರ್ಷಿತ್ ರಾಣಾಗೆ ಅದೃಷ್ಟವಲ್ಲದಿದೆ. ಭುವನೇಶ್ವರ್ ಬದಲಿಗೆ ಹರ್ಷಿತ್ ರಾಣಾ ಅವರನ್ನು ಆಯ್ಕೆ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಸತತವಾಗಿ ವಿಫಲರ ಆಗ್ತಾ ಇದ್ದರೂ ಕೂಡ ಇಂಥವ್ರಿಗೆ ಅವಕಾಶವನ್ನು ಕೊಟ್ಟು ಅತ್ಯುತ್ತಮವಾಗಿ ಆಟವಾಡದವರನ್ನು ತಂಡದಿಂದ ಕೈ ಬಿಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಚರ್ಚೆಗಳು ಸಾಮಾಜಿಕ ಜಾಲತಾಣ ಸೇರಿದಂತೆ ಜನಸಾಮಾನ್ಯರಲ್ಲೂ ಕೂಡ ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಆ ಮುಖಾಂತರ RCB ಹೀರೋಗಳಿಗೆ ಒಂದು ಅನ್ಯಾಯ ಅನ್ನುವಂಥದ್ದು.